ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಎಲ್ಲಾ ಕಡೆನೂ 6 ಗಂಟೆ ಶೋ ಓಪನ್ ಆಗಿದೆ. ಎಲ್ಲಾ ಕಡೆನೂ ಹೌಸ್ಫುಲ್. ಅದೊಂದು ಕೇಳಿದ ತಕ್ಷಣ ಎಲ್ಲರೂ ಸಿನಿಮಾ ಸೂಪರ್ ಆಗಿದೆ. ಬಟ್ ನಾನ್ ನೋಡಿರ್ಲಿಲ್ಲ, ಯಾಕೆಂದ್ರೆ ನಾನು ಡಬ್ಬಿಂಗ್ ಅಲ್ಲಿ ನೋಡಿದ್ದು. ಅಣ್ಣ ಹೇಳೋರು ಯಾವಾಗ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋನೇ ನೋಡ್ತಿದ್ದೆ, ಯಾಕೆಂದ್ರೆ ನಿಮ್ಮ ಫಸ್ಟ್ ಮೂವಿಯಿಂದ ಈಗ ಏಕಲವ್ಯ ಇಂದಾನು ಥಿಯೇಟರ್ ಅಲ್ಲೇ ನೋಡಿದ್ದಾರೆ. ನನಗೂ ಒಂದು ಸಿನಿಮಾ ಮಾಡಿದ್ರ, ನನ್ನ ಸಿನಿಮಾ ಥಿಯೇಟರ್ ಅಲ್ಲೇ ನೋಡ್ತಿದ್ದಾರೆ, ಯಾಕೆಂದ್ರೆ ಆಡಿಯನ್ ಆಗು ಮಿಸ್ ಮಾಡಬಾರ್ದು ಅಂತ. ಸೊ ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆಡಿಯನ್ ಆಗಿ ನಾನ್ ಮಾಡಿದ್ದೀನಿ ಅಂತಲ್ಲ, ನನಗೆ ಒಂದು ಬಿಡಪ್ಪ ಪ್ರೇಮ್ ಅವ್ರ ಫ್ಲೇವರ್ ಇದೆ ಅಂತ ಅನಿಸ್ತು. ನನಗೆ ಅಂತ ಮೂವೀಸ್ ಅಲ್ಲಿ ಚಾನ್ಸ್ ಡೈರೆಕ್ಟರ್ಗೆ ಥ್ಯಾಂಕ್ಸ್. ಫಸ್ಟ್ ಡೇ ಮೂವೀಸ್ ಅಂತ ಇವಾಗಲೂ ಅದನ್ನೇ ಹೇಳ್ತಾರೆ, ಈ ಸಿನಿಮಾದ ಹೀರೋ ನಾನಲ್ಲ, ನಮ್ಮ ಡೈರೆಕ್ಟರ್, ಎಲ್ಲಾ ಟೆಕ್ನಿಕ್ಸ್. ಸರ್, ಕೇಳಿರೋ ಇನ್ನೋಸೆನ್ಸ್ ನ ಜನ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ. ಏನ್ ಹೇಳ್ತೀವಿ? ಒಬ್ರೊಬ್ರು ಹಿಂಗ್ ಕೇಳ್ಕೊಂಡು, ಇಲ್ಲ ನಾನು ಒಬ್ಬನೇ ಮಾತಾಡ್ದಂಗಿರುತ್ತೆ, ನಿನ್ ಮೈಕ್ ನಿಂದು ಇದು ಕೇಳಿಸ್ಲಿ ಬ್ರೋ. ಕ್ವಶನ್ ಅಲ್ಲ ಗುರು, ಹಿಂಗ್ ಕೇಳ್ಕೊ ಗುರು. ಕ್ವಶನ್ ಏನಪ್ಪ ಸರ್? ಶೇಡಿಲಿರೋ ಇನ್ನೋಸೆನ್ಸ್ ಜನಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಕ್ಯಾರೆಕ್ಟರ್ ಆರ್ಕೆ ಅದ. ಸೊ ಅದ್ ಮಾಡಿರುತ್ತೆ ಡೈರೆಕ್ಟರ್. ಸರ್, ನಿಮ್ಮ ಮತ್ತೆ ರಮೇಶ್ ಅರವಿಂದ್ ಅವರ ಕಾಂಬಿನೇಷನ್ ಈ ತರ ಚೆನ್ನಾಗಿ ಕಂಡು ಬಂದಿದೆ. ಸೊ ಏನು ಎಲ್ಲ ಕ್ಯಾರೆಕ್ಟರ್ಸ್ ಚೆನ್ನಾಗಿ ಮಾಡಿ, ಎಲ್ಲ ಕ್ಯಾರೆಕ್ಟರ್ ಚೆನ್ನಾಗಿ ಬಂದಿದೆ. ಸೊ ಅಣ್ಣ ಮತ್ತೆ ತಮ್ಮನ ನೀವು ಡೋಂಟ್ ಬಿ ಅ ಸ್ಪಾಯ್ಲರ್, ಹೇಳ್ಬಿಡಿ ನೀವು. ಫ್ರೆಂಡ್ಸ್ ಸರ್ ಹೇಳಿ. ನಾನೇನ್ ಹೇಳಿದ ಸಿನಿಮಾ ನೋಡಿದೀರಾ? ಮೊದಲನೇದಾಗಿ ಸ್ವಲ್ಪ ಬೆಳಗಿನ ಜಾವ 6:30 ಸ್ಟಾರ್ಟ್ ಆಗ್ಬೇಕಾಯ್ತು. 6:30 ಸ್ಟಾರ್ಟ್ ಆಯ್ತು. ಯುವಕ್ 7:15 1 ಅವರ್ ಲೇಟ್ ಆಯ್ತು. ಬಟ್ 1 ಅವರ್ ಪೇಷನ್ಸ್ ಇಂದ ತುಂಬಾ ವೇಟ್ ಮಾಡಿ ಸಿನಿಮಾ ನೋಡೋದು ಅವ್ರಿಗೆಲ್ಲ ಮೊದಲನೇದಾಗಿ ಸಾರಿ ಅಂಡ್ ದೆನ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಎಲ್ಲರಿಗೂ. ಅಂಡ್ ಇಡೀ ಕನ್ನಡ ಚಿತ್ರರಂಗ ಒಟ್ಟಾಗಿ KD ನ ಹರಿಸಿದ್ದಾನೆ ಅವರು. ಅದೊಂದು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಎಲ್ಲ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲೂ ಪ್ರತಿಯೊಬ್ಬ ಹೀರೋಯಿನ್ನು, ಪ್ರತಿಯೊಬ್ಬ ಹೀರೋ, ಪ್ರತಿಯೊಬ್ಬ ಡೈರೆಕ್ಟರ್ನು KDಗೆ ಹಾರೈಸಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ. ಅದೊಂದು ಕನ್ನಡದ ಬೆಳವಣಿಗೆ. ಮತ್ತು ತಿರ್ಗಾ ಒಂದು KD ಇದಕ್ಕೆ ತುಂಬಾ ಅದ್ಭುತವಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಎಲ್ಲ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು KVN ಪ್ರೊಡಕ್ಷನ್. ಈ ಮಟ್ಟಿಗೆ ತಂದು ಈ ಸಿನಿಮಾ ಸುದ್ದಿದ್ದಾರೆ. ಅಂಡ್ ಈಗ ಏನು ಜನ ಅಂತಿದ್ದಾರೆ, ಸೊ ಅಣ್ಣ ತಮ್ಮ ಜೋಡಿತ್ತು ಕಣೋ. ಸೊ ಈಗ ನಾನು ಅವನು ಅಣ್ಣ ತಮ್ಮ ಜೋಡಿತ್ತು ಅಂದ್ರೆ ನಮಗಿನ್ನ ಅಣ್ಣ ಅಲ್ಕೋತಾರೆ JP ನಗರದಲ್ಲಿ. ಡಾರ್ಲಿಂಗ್ ಬ್ಲೆಸ್ಸಿಂಗ್ ಅಂಡ್ ಡಾರ್ಲಿಂಗ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್. ಲವ್ ಯು ಡಾರ್ಲಿಂಗ್. ಥ್ಯಾಂಕ್ ಯು ಸರ್. KD ಅಂತ ನೀವು ಕಾಳಿದಾಸ ಅಂತ KD ಅಂತ ನಾಮಕರಣ ಮಾಡಿದ್ರೆ, ಬಟ್ ಕರ್ನಾಟಕದಲ್ಲೆಲ್ಲ ಕಿಚ್ಚ ಮತ್ತೆ ಧ್ರುವ ಅಂತಾನೆ ನಡೀತಾ ಇದೆ. ತಪ್ಪೇನಿಲ್ಲ ಅನ್ಕೋಬಹುದು, ತಪ್ಪೇನಿದೆ. ಇನ್ನ ಖುಷಿಯಾದ ವಿಚಾರ ಅಲ್ಲ, ಇನ್ನ ದೊಡ್ಡ ಸಂಭ್ರಮ ಅದು, ಹಬ್ಬ ಅದು, ತಪ್ಪೇನಿಲ್ಲ ಅಲ್ವಾ? ಕಿಚ್ಚ ಧ್ರುವ ಅಂದ್ರೆ ಇನ್ನ ಖುಷಿ ನನ್ಗೆ. ಜೋಡೆತ್ಕೊಳ್ಳೋ ಇಬ್ರು. ಐ ಆಮ್ ಹ್ಯಾಪಿ ಮ್ಯಾನ್. ಖುಷಿ. ಜೋಡೆತ್ತು ನಿಂತ್ಕೊಂಡು ಹೊಲದಲ್ಲಿ ಉಳುಮೆ ಮಾಡ್ತಿದ್ದಾರೆ ಇವಾಗ. ಈ ಉಳುಮೆಗೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಇನ್ನೆಲ್ಲಾ ಫ್ಯಾನ್ಸ್ ಗಳು ಕೂಡ ಬಂದು ಸೇರ್ತಾ ಇದ್ದಾರೆ. ಬಂದಿದ್ದಾರೆ. ಇಲ್ಲ ಪ್ರತಿಯೊಬ್ರು, ನಾನು ಅವಾಗಲೇ ಹೇಳಿದ್ರೆ ಚಿತ್ರರಂಗನೇ ಎಲ್ಲಾರು ಪ್ರತಿಯೊಬ್ಬರು ಒಳ್ಳೇದಾಗ್ಲಿ ಅಂತ ಬಯಸಿದ್ದಾರೆ ಇವತ್ತು. ಸಿನಿಮಾಗ ಒಳ್ಳೇದಾಗ್ಲಿ, ಯಾಕಂದ್ರೆ ಕನ್ನಡ ಚಿತ್ರರಂಗ ಒಳ್ಳೇದಾಗ್ಲಿ, ಬೆಳೀಲಿ. ಅದು ಈ ತರದೊಂದು ಸಿನಿಮಾಗಳು ಇಲ್ಲೆಲ್ಲ ಬರಬೇಕು ಅನ್ನೋ ಲೆವೆಲ್ಗೆಲ್ಲ ಬಿಡ್ತಾರೆ. ಅಂಥದ್ರಲ್ಲಿ ಎಲ್ಲಾ ಫ್ಯಾನ್ಸ್ಗಳು, ಕನ್ನಡ ಚಿತ್ರರಂಗದ ಎಲ್ಲಾ ಫ್ಯಾನ್ಸ್ಗಳು, ಎಲ್ಲಾರು ದರ್ಶನ್ ಸರ್ ಫ್ಯಾನ್ಸ್ ಆಗ್ಲಿ, ಸುದೀಪ್ ಸರ್ ಫ್ಯಾನ್ಸ್ ಆಗ್ಲಿ, ನಮ್ಮ ಅಣ್ಣನ್ ಸುವರ್ಣನ್ ಫ್ಯಾನ್ಸ್ ಆಗ್ಲಿ, ನಮ್ಮ ಪ್ರತಿಯೊಬ್ರು ಫ್ಯಾನ್ಸ್, ನಾನು ಅವರು ಇವರು ಅಂತ ಎಲ್ಲ ಹೆಸರು ಮಿಸ್ ಮಾಡಿರ್ಬೋದು, ಎಲ್ಲಾರು ಫ್ಯಾನ್ಸ್ಗಳು ಬಂದರೆ. ಯಾಕಂದ್ರೆ ಇವರೆಲ್ಲ ಫ್ಯಾನ್ಸ್ಗಳಿಲ್ಲ ಅಂದ್ರೆ ನಮ್ಮ ಕನ್ನಡಿಗರು, ಕನ್ನಡದವರು, ನಮ್ಮ ಸಿನಿಮಾ ನಮ್ದು ಅಂತ ಬಂದು ಪ್ರೀತಿಯಿಂದ ಆದರ್ಶಿ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆಲ್ಲ ಥ್ಯಾಂಕ್ಸ್. ಅವ್ರ ಋಣ ಯಾವಾಗಲೂ ನಮ್ಮ ಮೇಲೆ ಇರ್ತದೆ. ಸರ್, ಪಾರ್ಟ್ 2 ಯಾವಾಗ? ಬರ್ತದೆ. ಈಗ ನೆಕ್ಸ್ಟ್ ಲ್ಯಾಂಗ್ವೇಜ್ ಎಲ್ಲ ಹೋಗ್ತಾ ಇದೆ, ಪಬ್ಲಿಸಿಟಿಗೆ ಹೋಗ್ಬೇಕು. ಸೊ ಅದನ್ನೆಲ್ಲ ಮುಗಿಸಿ ಖಂಡಿತವಾಗ್ಲೂ ಹೇಳ್ತೀವಿ. ಅನೌನ್ಸ್ ಮಾಡ್ತಿಲ್ಲ. ಪಾರ್ಟ್ 1 ಅಲ್ಲಿ ಒಂದು ಡೈಲಾಗ್ ಇದೆ, ಅಣ್ಣ ತಮ್ಮಂದ್ರು ಬೆಳೀತಾ ದಾಯಬೇಕು. ಪಾರ್ಟ್ 2 ಮೂಲಕ ಅದು ನಿಜ ಮಾಡಕ್ ಕೊಟ್ಟಿದಾರ ಅಂತ. ಸಿನಿಮಾ ಈಗ ನೋಡಿದ ತಾನೆ ನೀನು? ಆ ಪಿಕ್ಚರ್ ನೋಡಕ್ ಬರ್ಬೇಕು ನೀನು. ಈಗ ಹೇಳ್ಬಿಟ್ರೆ ನನಗೆ ಅಣ್ಣ ಮೈನ ಇಲ್ಲೇ ಇದ್ದೀನಿ ನಾನು. ಅಲ್ಲ, ಧ್ರುವನ್ ಜೊತೆ ಇದ್ದೀನಿ ನಾನು, ಎಲ್ಲೂ ಹೋಗಲ್ಲ. ನನ್ನ ಚಿತ್ರರಂಗ ಬಿಟ್ಟು ನಾನು ಇಲ್ಲೇ ಇರ್ತೀನಿ. ಬ್ಯಾಕ್ ಏನಿಲ್ಲ, ಇಲ್ಲೇ ಇರೋದ್ರಿಂದ ನಥಿಂಗ್. ಏನಕ್ಕೆ ಬ್ಯಾಕ್ ಅಂತ ಹೇಳಿದ್ರೆ ಎಮೋಷನ್. ಸರ್, ಧ್ರುವ ಅವ್ರಿಗೂ ಭರ್ಜರಿ ಕಮ್ ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ನಾಟಕ ಬರ್ತೀವಿ. ಧ್ರುವ ಇಸ್ ಸ್ಟಾರ್, ಸೂಪರ್ ಸ್ಟಾರ್. ಧ್ರುವ ಸ್ಟಾರ್. ನಾನು ಆ ಧ್ರುವನ್ನ ನಾನು ಯಾವ ತರ ತೋರಿಸ್ತೀನಿ ಅಂದ್ರೆ, ಒಬ್ಬ ಕಾಮನ್ ವ್ಯಕ್ತಿ. ನೀವೆಲ್ಲ ಯಾಕೆ ಅವನ್ನ ಪ್ರೀತಿ ಮಾಡ್ತಾ ಇದ್ರಿ ಹೇಳಿ? ಅವ್ನು ನೋಡಿದ ತಕ್ಷಣ ಅಯ್ಯೋ ನಮ್ ಹುಡುಗಾಲಯ, ನೆಕ್ಸ್ಟ್ ಏನೋ ಹೇಳ್ತಾರಲ್ಲ, ನೆಕ್ಸ್ಟ್ ಡೋರ್, ಏನೋ ಬಾಯ್ ನೆಕ್ಸ್ಟ್ ಡೋರ್, ಆತರ. ಅದಕ್ಕೆ ಅವ್ನು ಎಲ್ರಿಗೂ ಇಷ್ಟ ಆಗ್ತೇನೆ. KD
ಕಾಳಿದಾಸ ಎಲ್ರಿಗೂ ಅದಕ್ಕೆ ಇಷ್ಟ ಆಗ್ತದೆ. ವರಲಕ್ಷ್ಮಿ ಬಗ್ಗೆ ಏನು ಮಾತಾಡಲ್ಲ, ಯಾಕಂದ್ರೆ ಅವಳು ಥಿಯೇಟರ್ ಅಲ್ಲೇ ಮಾತಾಡಲ್ಲ, ಇನ್ನೇನ್ ಮಾತಾಡಲಿ. ದಯವಿಟ್ಟು ಎಲ್ಲರೂ ತುಂಬದ ಸಮೇತ ಬಂದು ಚಿತ್ರ ನೋಡಿ, ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ನೆಲ್ಲ ಕೇಳಿ. ಚಿತ್ರ ಖಂಡಿತ ಎಲ್ರಿಗೂ ಇಷ್ಟ ಆಗಿರುತ್ತೆ. ರಿವ್ಯೂನ ಕೇಳ್ಕೊಂಡೆ ಬೇಕಾದ್ರೆ ಸಿನಿಮಾ ಆಶೀರ್ವಾದ ಮಾಡಿ. ತುಂಬಾ ಖುಷಿ ಆಗ್ತಿದೆ. ಐ ಥಿಂಕ್ ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು ಈ ತರ ಒಂದು ರೆಸ್ಪಾನ್ಸ್ ಆಗಿರ್ಲಿ. ನಾನು ಮೊದಲನೇ ಬಾರಿಗೆ ಸಿನಿಮಾ ನೋಡಿದ್ದು, ಪೂರ್ತಿ ಕಂಪ್ಲೀಟ್ ಸ್ಟಾರ್ಟ್ ಟು ಎಂಡ್ ತುಂಬಾ ಎಂಜಾಯ್ ಮಾಡಿದ್ದೀನಿ. ನನಗೆ ನನ್ನ ಕರಿಯರಲ್ಲಿ ಈ ತರ ಒಂದು ಪಾತ್ರ ಮಾಡಿದ್ದೀನಿ ಅಂತ ತುಂಬಾ ಹೆಮ್ಮೆ ಇದೆ. ಈವನ್ ತಂಡದ ಜೊತೆ ಈವನ್ ಸಿನಿಮಾ ಮಾಡಿದ್ದೀನಿ ಅಂತ ತುಂಬಾ ಹೆಮ್ಮೆ ಇದೆ. ಐ ಥಿಂಕ್ ಪ್ರೇಮ್ ಸರ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ. ಎಲ್ಲರ ಹಾರ್ಡ್ ವರ್ಕ್, ಇಷ್ಟು ವರ್ಷದ ಜರ್ನಿ ಎಲ್ಲ ವರ್ತ್ ಇಟ್ ಅಂತ ಅನ್ಸ್ತು ಇವತ್ತು ತೆರೆ ಮೇಲೆ ನೋಡಿದಾಗ, ಆಡಿಯನ್ಸ್ ರೆಸ್ಪಾನ್ಸ್ ನೋಡಿದಾಗ. ಸೊ ಥ್ಯಾಂಕ್ ಯು ಟು ಮೈ ಎಂಟೈರ್ ಟೀಮ್ ಆ್ಯಂಡ್ ಪ್ಲೀಸ್ ನೀವೆಲ್ಲರೂ ಖಂಡಿತ ಕೇಡಿನ ತುಂಬ ಪ್ರೀತಿ ಮಾಡ್ತೀರಾ. ಸೊ ಸಿನಿಮಾನ ಥಿಯೇಟರ್ಗೆ ಬಂದು ನಮ್ಮ ಕೇಡಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಐ ಆಮ್ ಜಸ್ಟ್ ವೆರಿ ಗ್ರೇಟ್ಫುಲ್ ಟುಡೇ. ಥ್ಯಾಂಕ್ ಯು ವೆರಿ ಮಚ್. ಖುಷಿ ಆಗುತ್ತೆ ನಮ್ಮ ಸೀನ್ ಬಂದಾಗೆಲ್ಲ ಎಲ್ಲರೂ ಆ ನಗು ಕೇಳಬೇಕಾದ್ರೆ, ಆ ಶಿಲ್ಲೆ ಕೇಳಬೇಕಾದ್ರೆ ಇಟ್ ಫೀಲ್ಸ್ ಕಂಪ್ಲೀಟ್. ಯಾಕಂದರೆ ಇದಕ್ಕೋಸ್ಕರ ನಾವು ಕಾಯ್ತಿದ್ವಿ, ಈ ರೆಸ್ಪಾನ್ಸಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀವಿ, ಕೆಲಸ ಮಾಡಿದ್ದೀವಿ. ಸೊ ಅದೆಲ್ಲ ರೀಚ್ ಆಗಿದೆ, ಜನರು ಇಷ್ಟಪಡ್ತಿದ್ದಾರೆ, ಪ್ರೀತಿ ಮಾಡ್ತಿದ್ದಾರೆ. ಪ್ರತಿಯೊಂದು ಪಾತ್ರನೂ ಗೆದ್ದಿದೆ ಅಂತ ಗೊತ್ತಾಗಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ಪಾರ್ಟ್ 2 ಗೆಲ್ಲ ಜನ ವೇಟ್ ಮಾಡ್ತಿದ್ದಾರೆ. ಪಾರ್ಟ್ 2 ಎಕ್ಸ್ಪೆಕ್ಟ್ ಕ್ವೆಶ್ಚನ್ ಅಲ್ಲಿಗೆ ಹೋಗ್ಬೇಕು, ನನಗೆಲ್ಲ ಸಿನಿಮಾ ಅಲ್ಲಿ ಬರುತ್ತೆ. ಇವತ್ತು ಅದೇ ಸ್ವಲ್ಪ ಟೆನ್ಷನ್ ಆಗಿದ್ವಿ ಎಲ್ಲರೂ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ರೆಸ್ಪಾನ್ಸ್ ನೋಡಿ ಡೆಫಿನೆಟ್ಲಿ ತುಂಬಾ ಖುಷಿ ಆಗುತ್ತೆ. ಮೊದಲನೇದಾಗಿ ಕರ್ನಾಟಕದ ಪ್ರತಿಯೊಂದು ಮೂಲೆಯಲ್ಲೂ ನಮ್ಮ ಸಿನಿಮಾ ಕೇಡಿಯನ್ನ ನೀವೆಲ್ಲರೂ ಅಷ್ಟು ಪ್ರೀತಿಯಿಂದ ಅಪ್ಕೊಂಡಿದ್ದೀರಾ. ಅದಕ್ಕೋಸ್ಕರ ನಿಮ್ಗೆಲ್ರಿಗೂ ಧನ್ಯವಾದ. ಮೈ ಹಾರ್ಟ್ ಇಸ್ ಫುಲ್ ಅಂತ ಹೇಳ್ತೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಎವ್ರಿಬಡಿ. ಇವತ್ತು ಬಹುಶಃ ಈ 5 ವರ್ಷದ ಶ್ರಮ ಏನ್ ಪಟ್ಟಿದ್ರು ಧ್ರುವ ಆ್ಯಂಡ್ ಪ್ರೇಮ್ ಇದು ಸಾರ್ಥಕವಾಯಿತು ಅನ್ಸುತ್ತೆ. ಸಂಜಯ್ ದತ್ ಸರ್ ಎಷ್ಟೊಂದು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅವ್ರ ಲಾಸ್ಟ್ ಹಿಟ್ ಇತ್ತು ದುರಂಧರು. ಬಟ್ ನಿನ್ನೆ ರಾತ್ರಿ ಅವ್ರು ಫೋನ್ ಮಾಡಿಬಿಟ್ಟು ಕೇಳಿ ಹೆಂಗಾಗುತ್ತೆ ನನಗೆ ಕಳಿಸಿ ಅಂತ ಹೇಳಿದ್ರು. ಸೊ ಅವ್ರಿಗೂ ಕಳಿಸಿದ್ದೀನಿ, ಅವರು ತುಂಬ ಖುಷಿ ಪಟ್ಟರು. ಸ್ಪೆಷಲ್ ಮೆನ್ಷನ್ ಟು ಸುದೀಪ್, ಸಚ್ ಅ ಗುಡ್ ಜಾಬ್. ಅವ್ರ ಹಿಂದೆ ತುಂಬ ಬರೋ ಶಾರ್ಟ್ ಇದೆಯಲ್ಲ ಲಾಸ್ಟ್ ಅಲ್ಲಿ, ಒಂದು ಅಪೇಕ್ಷೆ ತಂದು ಕೊಡುತ್ತೆ ಸೆಕೆಂಡ್ ಪಾರ್ಟ್ 2 ಅಲ್ಲಿ ಏನಾಗ್ಬೋದು ಅಂತ. ಸೊ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಮಗನ ಎಂಟ್ರಿ ಅವ್ರು ಒಂದು ಸಣ್ಣ ಪಾತ್ರದಲ್ಲಿ ಮಾಡಿದ್ದಾರೆ. ಬಟ್ ಖುಷಿ ಆಗುತ್ತೆ. ಭಾವನಾತ್ಮಕವಾಗಿ ಕನೆಕ್ಟ್ ಆಯ್ತು, ಅಣ್ಣ ತಮ್ಮ ಅದೆಲ್ಲ ಸ್ವಲ್ಪ. ಆ ಟೈಮಲ್ಲಿ ನಿಮಗೆ ಯಾವ ತರ ಫೀಲ್ ಆಯ್ತು? ನಾನು ಅದನ್ನ ಹೇಳೋದ್ಕಿಂತ ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ದಯವಿಟ್ಟು ತುಂಬಾ ಈ ವಿಚಾರ ಅದು ತುಂಬಾ ಖುಷಿ ಇದೆ. ತುಂಬಾ ದಿನ ಕಾದಿದ್ವಿ ಸಿನಿಮಾಗೋಸ್ಕರ. ಅಯ್ಯೋ ಎಷ್ಟೋ ಜನ ಬೈಕೊಂಡಿದ್ದಾರೆ, ಎಷ್ಟೋ ಜನ ಹೊಗಳಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಯಾರಿಗೂ ಹೊಗಳಿರೋರಿಗೆ ತಪ್ಪ ಏನದು ತೆಗಳಿರೋರಿಗೆ ತಪ್ಪಾಗಿ ಮಾತಾಡೋದು ಅದೆಲ್ಲ ಏನಿಲ್ಲ. ಈ ಸಿನಿಮಾ ಬಗ್ಗೆ ಏನು ಹೇಳ್ತೀನಿ ಅಂದರೆ, ಈ ಯಾರ್ಯಾರು ಕೆಟ್ಟದಂಗೆ ಮಾತಾಡಿದಾರೆ ಅವ್ರಿಗೆಲ್ಲ ಇದು ರಿಪ್ಲೈ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೊರತು ಬೇರೆ ಏನಿಲ್ಲ. ಕೇಳಿ ಓಡುತ್ತೆ, ಇನ್ಮೇಲೆಲ್ಲ ಚೆನ್ನಾಗಾಗುತ್ತೆ. ಅವ್ರು ಯಾವತ್ತೂ ಅವ್ರಿಗೋಸ್ಕರ ಅಂತ ಮಾಡಲ್ಲ. ಅವ್ರ ಹೀರೋಗೋಸ್ಕರ ಆಗಿರ್ಬೋದು ಅಥವಾ ಡೈರೆಕ್ಷನ್ ಟೀಮ್ಗೋಸ್ಕರ ಆಗಿರ್ಬೋದು ತುಂಬ ಕಷ್ಟಪಟ್ಟಿದ್ದಾರೆ. ಆಮೇಲೆ ತುಂಬ ಸಕ್ಸಸ್ ಆಗಿದೆ. ಹಂಗೆ ನೀವೇ ಎಲ್ಲ ನೋಡಿದ್ದೀರಾ ಸಿನಿಮಾ. ಎಲ್ಲರೂ ಬಂದು ಸಿನಿಮಾ ನೋಡಿ ಥಿಯೇಟ್ರಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಅಲ್ಲ ಅದು, ಅಂಥ ಖುಷಿ ವಿಚಾರಕ್ಕಿಂತ ಬೇರೆ ಇವಾಗ ನೀವು ಫೋನ್ ಮಾಡಿದ್ದು ನಿಮ್ಮ ಪಪ್ಪ ಹೇಳಿದ ಅಥವಾ ನೀವೇ ಫೋನ್ ಆಗಿ ನಾನು ಮಾಡ್ತೀನಿ ಅಂತ ಮಾಡಿದ್ದ? ಮಾಡಬೇಕು ಅಂತ ನಾನು ಒಂದು ಟ್ರೈ ಇರಲಿ, ಒಂದು ಹೊಸ ಟ್ರೈ. ಟ್ರೈ ಯಾರು ನಿಮಗೆ ಟಿಪ್ಸ್ ಕೊಟ್ಟಿದ್ದು, ನಿಮ್ಮ ಪಪ್ಪನ ಮಮ್ಮಿನ? ಅಪ್ಪ ಅಮ್ಮ ಇಬ್ಬರು ಕೊಡ್ತಾರೆ. ಇಬ್ಬರು ಆ ಥರ ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ಲರೂ. ನೋಡಿ ತುಂಬ ಖುಷಿ ಆಯ್ತು. ಅಳು ಬಂತಾ ಯಾವ್ದಾದ್ರು ಸೀನಿಗೆ? ತುಂಬ ಗೂಸ್ ಬಂಪ್ಸ್ ಬರೋ ಥರ ತುಂಬ ಸೀನ್ಸ್ ಇತ್ತು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಆಮೇಲೆ ಮಾತಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮುಂದೆ ನೋಡೋಣ, ಈಗಲೇ ಎಲ್ಲ ಮುಂದೆ ನೋಡೋಣ, ಓದು ಎಲ್ಲ ಆದಮೇಲೆ ಎಲ್ಲ. ಥ್ಯಾಂಕ್ ಯು. ಮೊದಲನೇದಾಗಿ ತುಂಬಾ ಖುಷಿ ಆಗ್ತಿದೆ. ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಇನ್ನು ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಹೋಗಿ
ಸಿನಿಮಾ ನೋಡಬೇಕು. ಮೊದಲನೇದಾಗಿ KVN ಪ್ರೊಡಕ್ಷನ್ ಆ್ಯಂಡ್ ಪ್ರೇಮ್ ಸರ್ಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಎಲ್ಲ ದೊಡ್ಡ ಕಲಾವಿದರ ಜೊತೆ ನನ್ನನ್ನು ಭಾಗಿ ಮಾಡ್ಕೊಂಡಿದ್ದಕ್ಕೆ ಖುಷಿ ಆಗ್ತಿದೆ. ಇನ್ನು ಮುಂದೆ ರೆಸ್ಪಾಂಡ್ ಮಾಡ್ತಾರೆ ಅಂತ ನೋಡಬೇಕು. ಓಕೆ, ರಮೇಶ್ ಅರವಿಂದ್ ಅವರು, ಎಲ್ಲ ದೊಡ್ಡ ಕಲಾವಿದರ ನಡುವೆ ನೀವು ನಟನೆಯನ್ನು ಮಾಡಿದ್ದೀರಾ. ಎಕ್ಸ್ಪೀರಿಯನ್ಸ್ ಬಗ್ಗೆ ತುಂಬ ಕಲ್ತಿದ್ದೀನಿ. ಒಂದೊಂದು ಶಾರ್ಟಲ್ಲೂ ತುಂಬ ಕಲ್ತಿದ್ದೀನಿ. ಖುಷಿ ಆಗುತ್ತೆ. ಆ್ಯಂಡ್ ಇನ್ನು ಕಲಿಯೋದು ತುಂಬ ಇದೆ. ಈಗಷ್ಟೇ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದೀನಿ. ಖುಷಿ ಆಗುತ್ತೆ ಅಷ್ಟೇ ಅವರೊಟ್ಟಿಗೆ ಆ್ಯಕ್ಟ್ ಮಾಡೋದಕ್ಕೆ. ಥ್ಯಾಂಕ್ ಯು. ತುಂಬಾ ಖುಷಿ ಇದೆ ಸರ್. 3 ವರ್ಷ ಏನು ನಾವು ಕಷ್ಟಪಟ್ಟು ಈ ರೆಸ್ಪಾನ್ಸ್ಗೋಸ್ಕರ ಏನು ವೆಯ್ಟ್ ಮಾಡ್ತಿದ್ವೋ ಅದು ನಮಗೆ ಸಿಕ್ಕಿದೆ ಫೈನಲಿ. ಎಲ್ಲ ಕೇಳ್ತಾ ಇದ್ದಿದ್ದು ಗುರು ಯಾಕೆ 3 ವರ್ಷ ತಗೋತಿದ್ದಾರೆ ಈ ಸಿನಿಮಾಗೆ ಅಂತ ಅಂದ್ಬಿಟ್ಟು. ಇವತ್ತು ಸಿನಿಮಾ ನೋಡಿದ್ರೆಲ್ಲ ಹೊರತು ವಾಚು ಅಷ್ಟು ಟೈಮ್ ಆಗುತ್ತೆ ಬಿಡಿ ಈ ಸಿನಿಮಾ, ಈ ಅದ್ದೂರಿತನ ಆಗಿರ್ಬೋದು, ಈ ಸೆಟ್ ಆಗಿರ್ಬೋದು, ಇದನ್ನೆಲ್ಲ ನೋಡಿ ಮಾತಾಡ್ತಿದ್ದಾರೆ. ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ ಮಾತಾಡ್ತಾ ಇದ್ದಾರೆ. ಅದು ಇಷ್ಟು ದಿನ ಏನು ಅದೇ ಪರ್ಫಾರ್ಮರ್ಗಳನ್ನ ಅದೇ ಆರ್ಟಿಸ್ಟ್ಗಳನ್ನ ಏನು ನೋಡಿದ್ರು ಈ ಸಿನಿಮಾದಲ್ಲಿ ವಿಭಿನ್ನವಾಗಿ ಕಾಣ್ತಾ ಇದ್ದಾರೆ. ಎಲ್ಲ ಅಪ್ರಿಷಿಯೇಷನ್ ಮಾಡ್ತಿರೋದು ತುಂಬ ಖುಷಿ ಇದೆ. ಬರಹಗಾರರಿಗೆ ಇನ್ನೂ ಚಾನ್ಸ್ ಇಲ್ಲ ಅಂತಂದ್ರೆ ಬಟ್ ನಿಮ್ಮಿಂದ ಇದು ಆಗ್ತಾರೆ, ಬರಹಗಾರರು ಕೇಳ್ತಾ ಇದ್ದಾರೆ. ತುಂಬಾ ಅನ್ಸುತ್ತೆ ಸರ್, ಈ ಇತ್ತೀಚೆಗೆ ಬರಹಗಾರನ ಗುರುತಿಸಲ್ಲ ಅಂತ ಅಂದ್ಬಿಟ್ಟು. ಅದೇನೋ ನನ್ನ ವಿಚಾರದಲ್ಲಿ ತುಂಬಾ ಅದೃಷ್ಟವಂತ ಸರ್ ನಾನು. ಯಾಕಂದ್ರೆ ಫ್ಯಾನ್ಸ್ ಆಗಿರ್ಬೋದು, ನಾರ್ಮಲ್ ಆಡಿಯನ್ಸ್ ಆಗಿರ್ಬೋದು, ಅವರವರೇ ಪೋಸ್ಟ್ ಆಗ್ತಿದ್ದಾರೆ. ಬೆಳಿಗ್ಗೆಯಿಂದ ಕಮ್ಮಿಯಾರು ಒಂದು 50 ಫೋನ್ಗಳು ಬರ್ತಾ ಇದೆ, ಡೈಲಾಗ್ಸು ಅಂತ. ಆಮೇಲೆ ತುಂಬ ಜನ ಹೇಳ್ತಾ ಇದ್ದಾರೆ ಪ್ರೇಮ್ ಸರ್ ಸಿನಿಮಾಗಳಲ್ಲಿ ಡೈಲಾಗ್ಸ್ನ ನೋಡಿ ತುಂಬ ವರ್ಷಗಳಾಗ್ಬಿಟ್ಟಿತ್ತು, ಈ ಥರ ಒಂದು ಟ್ರೀಟ್ಮೆಂಟ್ನ ನೋಡಿ ಅಂತ ಅಂದ್ಬಿಟ್ಟು. ಅದೆಲ್ಲ ತುಂಬ ಖುಷಿ ಇದೆ. ಆಮೇಲೆ ಧ್ರುವ ಸರ್ ಡೈಲಾಗಿಂದನೇ ಕರ್ನಾಟಕದಲ್ಲಿ ಮನೆ ಮಾತಾಗಿರೋರು. ಅವ್ರ ಸಿನಿಮಾ ಡೈಲಾಗ್ಗಳು ಇವತ್ತು ಅವ್ರ ಫ್ಯಾನ್ಸ್ ಎಲ್ಲ ಫೋನ್ ಮಾಡ್ತಿರೋದು. ಊರಲ್ಲಿ ಬ್ಯಾನರ್ ಓಡಿಸ್ತಿದ್ದಾರೆ, ಆ ಬ್ಯಾನರ್ ಮೇಲೆ ನಾನು ಬರೆದಿರೋ ಡೈಲಾಗ್ಗಳನ್ನ ಹಾಕ್ತಾ ಇದ್ದಾರೆ, ನನ್ನ ಫೋಟೋ ಹಾಕ್ತಾ ಇದ್ದಾರೆ. ಇದೊಂದು ಬೇರೆ ಥರ ಸ್ಪೆಷಲ್ ಫೀಲಿಂಗ್ ಸರ್. ಕ್ರಾಂತಿ ಸರ್, ಒಬ್ಬ ಅಭಿಮಾನಿ ತಾನು ಇಷ್ಟಪಡುವಂತ ಹೀರೋನ ನೆನೆಸ್ಕೊಂಡು ನನ್ನ ಹೀರೋ ಈ ತರ ಡೈಲಾಗ್ ಹೊಡೆದ್ರೆ ಇಷ್ಟ ಆಗತ್ತೆ ಅನ್ನೋ ರೀತಿನಲ್ಲಿ ಬಿಡ್ತಿದ್ರ ಅವ್ರ ಫ್ಯಾನ್ಸ್ ಎಲ್ಲ ಹೇಳ್ತಿರೋದು ಅದೇ. ಇಲ್ಲ, ನಾನು ಸಿನಿಮಾ ಶುರುವಾದಾಗಲೂ ಧ್ರುವ ಸರ್ಗೆ ಹೇಳಿದ್ದೆ, ನಾನು ಒಬ್ಬ ಅಭಿಮಾನಿ ಬರೆದ್ರೆ ಸಿನಿಮಾ ಹೆಂಗಿರುತ್ತೆ ಅಂದ್ಬಿಟ್ಟು ಈ ಸಿನಿಮಾದಲ್ಲಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ಇವಾಗಲೂ ಅದೇ ಕೇಳಿದೆ, ಏನು ಭಯ ತೋರಿಸಿದ್ದೀನ ನಾನು ನಿಮ್ಗೊಂದು ಮಾತು ಹೇಳಿದ್ದೆ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರಿಗೆ ಇನ್ನೊಂದು ಮಾತು ಹೇಳಿದೆ, ನಾನು ಬರ್ಡೇಗೆ ಒಂದು ಮೆಸೇಜ್ ಮಾಡಿದ್ದೆ ಅವ್ರಿಗೆ. ನಾನು ಶಿಳ್ಳೆ ಚಪ್ಪಾಳೆ ಹೊಡೆದಿರೋ ಹೀರೋ ಇವತ್ತು ಅವ್ರಿಗೆ ಡೈಲಾಗ್ ಬರೀತಾ ಇದ್ದೀನಿ, ಅದು ವರ್ಷ ಜವಾಬ್ದಾರಿ ಇವತ್ತು ನನಗಿದೆ ಅಂತ ಅಂದ್ಬಿಟ್ಟು. ಇವತ್ತು ಆ ಡೈಲಾಗ್ ಶುರುವಾಗಕ್ಕೆ ಮುಂಚೆ ಜನ ಇಡೀ ಕ್ರೌಡ್ ಕಿರಿಸ್ತಾ ಇದ್ದಾರೆ, ನಿಮ್ಮ ಎತ್ತೋಳಿ ತಪ್ಪಾಯ್ತು ಅಂದ್ಬಿಡೋಣ ಅನ್ನೋದು. ಅವ್ರು ಪ್ರತಿ ಸಲ ಲಾಂಗ್ ಹಿಡಿದಾಗ ರವಿಶಂಕರ್ ಸರ್ ಡೈಲಾಗ್, ಧ್ರುವ ಸರ್ ಡೈಲಾಗ್ಗಳಿಗೆ ಅವ್ರು ರೆಸ್ಪಾನ್ಸ್ ಮಾಡ್ತಿರೋ ರೀತಿ ಆಗಿರ್ಬೋದು, ಅದು ತುಂಬ ಖುಷಿ ಇದೆ ಸರ್. ಸರ್, ಆದ್ರೂ ನಿಮ್ಗೆ ಅಲೆಕ್ಸಾಂಡರ್ ಮೇಲೆ ಪ್ರೀತಿ ಜಾಸ್ತಿ ಅಂತೆ. ಅಲೆಕ್ಸಾಂಡರ್ ಇದು ಬರಲೇ ಇಲ್ಲ ಇಲ್ಲಿ, ಏನದು? ಅದೇ ಅಲೆಕ್ಸಾಂಡರು ಇಂಗ್ಲೀಷರು ಅವ್ನು ಬೇಡ ಅಂದ್ಬಿಟ್ಟು ಅಶೋಕ ಚಕ್ರವರ್ತಿ ಮಾಡಿದ್ದಾರೆ ಸೆನ್ಸಾರ್ ಅವರು. ನಮ್ಮ ರಾಜರು ಇರಲಿ, ನಮಗೂ ಒಳ್ಳೇದೇ ಅಂತ ಅಂದ್ಬಿಟ್ಟು ನಾವು ಆ್ಯಡ್ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಸರ್ ಅಲ್ಲ, ತುಂಬಾ ಜನ ಕತೆ ಏನು ಗುರು ಪಾರ್ಟ್ ಅದು ಅನ್ನೋದಕ್ಕಿಂತ ನಿನ್ ಮದುವೆ ಆಯ್ತದ ಅಂತ ಅಲ್ಲ, ನಾನು ಇಷ್ಟಪಟ್ಟು ಮದುವೆ ಡ್ರೆಸ್ ಎಲ್ಲ ಹಾಕ್ತಾ ಬಂದೆ. ಅಲ್ಲ, ಖಂಡಿತ ನೋಡ್ಬೋದು. ಆವಾಗ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಆದಾಗ ಎಲ್ರಿಗೂ ಊಟನೂ ಅರೇಂಜ್ ಮಾಡಿ ಹುಡುಗಿನೂ ಕರ್ಕೊಂಡ್ ಬರ್ತೀನಿ. ಮೇಡಮ್, ಪಾರ್ಟ್ 1ಗೆ 1 ಹಾಕ್ತಿದ್ದೀನಿ, ಪಾರ್ಟ್ 2ಗೆ 2 ಹಾಕ್ಬಿಡ್ತೀನಿ. ಥ್ಯಾಂಕ್ ಯು. ಎಲ್ಲ KD ಸಿನಿಮಾನ ತುಂಬಾ ಇಷ್ಟಪಡ್ತಾ ಇದ್ದೀರಾ, ಬರವಣಿಗೆನ ಗುರುತಿಸ್ತಾ ಇದ್ದೀರಾ, ಡೈಲಾಗ್ ಬಗ್ಗೆ ತುಂಬಾ ಮಾತಾಡ್ತಾ ಇದ್ದೀರಾ. ಎಲ್ಲ ಕಡೆ ಆಲ್ರೆಡಿ ಮೆಮ್ಸ್ ಪೇಜ್ ಆಗಿರ್ಬೋದು, ಟ್ರೋಲ್ ಪೇಜ್ ಆಗಿರ್ಬೋದು, ಮೀಡಿಯಾಗಳ ಕವರಿಂಗಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಹೇಳ್ತಾ ಇದ್ದೀರಾ. ನಾರ್ಮಲ್ ಆಡಿಯನ್ಸು ಕೂಡ ಕಾಮೆಂಟ್ ಮಾಡ್ತಾ ಇದ್ದೀರಾ ಸಿನಿಮಾ ಒಳ್ಳೇದಾಗಬೇಕು ಅಂತ ಅಂದ್ಬಿಟ್ಟು. ಎಲ್ಲ ಬಂದು ಹತ್ತಿರದ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಿ KD ಸಿನಿಮಾಗೆ ಇದೇ ಥರ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್.